ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಸೆನ್ಸೆಕ್ಸು 390 ಪಾಯಿಂಟ್ಸ್ ಗೇನ್ ಆಗಿ 61,045ನಲ್ಲಿ ಕ್ಲೋಸ್ ಆದರೆ ನಿಫ್ಟಿ 112 ಪಾಯಿಂಟ್ಸ್ ಗೇನ್ ಆಗಿ 18,165ನಲ್ಲಿ ಕ್ಲೋಸ್ ಆಗಿದೆ. ವೇರಸ್ ಬ್ಯಾಂಕ್ ನಿಫ್ಟಿ 223 ಪಾಯಿಂಟ್ಸ್ ಗೇನ್ ಆಗಿ 42,458ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ಎಫ್ಐಸು ಇಂಡಿಯನ್ ಈಕ್ವಿಟಿ ಮಾರ್ಕೆಟಲ್ಲಿ 319 ಕ್ರೋರ್ಸ್ ಸೆಲ್ ಮಾಡಿದ್ರೆ ಡಿಐಸು 1,225 ಕ್ರೋರ್ಸ್ ಬೈ ಮಾಡಿದ್ದಾರೆ. ಇವತ್ತರ ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ನಿಫ್ಟಿ ಓಪನಿಂಗಿಂದ ಅಪ್ಸೈಡ್ಗೂ ಮೂವ್ ಆಗಿ ಪ್ರೀವಿಯಸ್ಲಿ ಇರೋವಂಥ ಇಂಪಾರ್ಟೆಂಟ್ ರೆಸಿಸ್ಟೆಂಟ್ 18,180 ಹತ್ರ ಕಾನ್ಸ್ಟೆಂಟ್ ಆಗಿ ಕನ್ಸಾಲ್ಡೇಟ್ ಆಗ್ತಾ ಮಾರ್ನಿಂಗ್ 11:30ಇಂದನೂ ರೇಂಜ್ ಬೌಂಡಲ್ಲಿ ಮೂವ್ ಆಗಿದೆ. ಇನ್ಫ್ಯಾಕ್ಟ್ ಬ್ಯಾಂಕ್ ನಿಫ್ಟಿನಲ್ಲೂ ಸಿಮಿಲರ್ ಟ್ರೆಂಡೇ ರೇಂಜ್ ಬೌಂಡ್ನೆಸ್ಸೇ ಆಫ್ಟರ್ 11:30ನಿಂದ ಕಾಣಿಸಿದೆ. ಆ್ಯಂಡ್ ಇವತ್ತು ಮಾರ್ಕೆಟ್ನಲ್ಲಿ ಒಂದು ಬಿಗ್ ಇವೆಂಟ್ ಅಂತೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಂಕ್ ಆಫ್ ಜಪಾನ್ ಅವರು ಪ್ರೀವಿಯಸ್ಲಿ ನಿಮಗೆ ಜ್ಞಾಪಕ ಇದ್ದರೆ YCC ಈಲ್ಡ್ ಕರ್ವ್ ಕಂಟ್ರೋಲ್ನಲ್ಲಿ ಭಾಗವಾಗಿ ಅವರು ತಗೊಳ್ಳೋವಂಥ ಡಿಸಿಷನಿಂದ ಸಡನ್ನಾಗಿ ಇಂಟ್ರಾಡೇ ಮಾರ್ಕೆಟ್ನಲ್ಲಿ ನಮಗೆ ಇಂಪ್ಯಾಕ್ಟ್ ಕಾಣಿಸಿದೆ ಅಲ್ವಾ. ಅಲ್ಲಿ ಅವರು ಕರೆನ್ಸಿನಲ್ಲಿ ಬರ್ತಿರುವಂಥ ಫ್ಲಕ್ಚುಯೇಷನ್ಸು ಆ್ಯಂಡ್ ಆ ಕರೆನ್ಸಿನ ಡಿಪೆಂಡೆಂಟ್ ಆಗಿ ಮಾಡ್ಕೊಂಡಿರೋಂಥ ಎಫ್ಐಸು ಅವ್ರ ಮೂವ್ಸ್ ಕಾರಣವಾಗಿ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ನಲ್ಲಿ ಇಂಪ್ಯಾಕ್ಟ್ ಕಾಣಿಸಿದೆ ಅಲ್ವಾ. ಅದರಿಂದ ಇವತ್ತು ಬ್ಯಾಂಕ್ ಆಫ್ ಜಪಾನ್ ಅವರು ಅವರ ಡಿಸಿಷನ್ನಲ್ಲಿ ಮಾರ್ಕೆಟ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಅವರು ಯಾವ ಥರ ಸ್ಟೇಟ್ಮೆಂಟ್ನು ಮಾಡಲಿಲ್ಲ, ಸ್ಟಡಿಯಾಗೆ ಮೇಂಟೈನ್ ಮಾಡಿದ್ದಾರೆ ಅವರ ಪಾಲಿಸಿನ. ಸೊ ಇದರಿಂದ ಏಷ್ಯನ್ ಮಾರ್ಕೆಟ್ಸ್ ನೀವು ಗಮನಿಸಿದ್ರೆ ಆಫ್ಟರ್ ಆ ಡಿಸಿಷನ್ ಆದಮೇಲೆ ಒಳ್ಳೆ ಮೂಮೆಂಟಮೇ ಕಾಣಿಸಿದೆ. ಆ್ಯಂಡ್ ಆ ಟೈಮಲ್ಲಿ ನೀವು ಗಮನಿಸಿದ್ರೆ ಮೆಟಲ್ ಸ್ಟಾಕ್ಸ್ ರಿಲೇಟೆಡ್ ಆಗಿ ಮೂವ್ಮೆಂಟ್ ಕಾಣಿಸುತ್ತೆ. ಆ್ಯಂಡ್ IT ಸ್ಟಾಕ್ಸ್ ರಿಲೇಟೆಡ್ ಆಗಿನೂ ಬೆಟರ್ ಮೂಮೆಂಟಮೇ ಕಾಣಿಸಿದೆ. ಆ್ಯಂಡ್ IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಏನಕ್ಕೆ ಈ ಪಾಯಿಂಟಲ್ಲಿ ನಾವು ಒಂದು ಆ್ಯಡಿಂಗ್ ಫ್ಯಾಕ್ಟರ್ ಆಗಿ ನೋಡ್ಬೋದು ಅಂದರೆ 4 ಡೇಸ್ ಬ್ಯಾಕ್ ನಾನು ಮಾಡಿರೋಂಥ ವೀಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫ್ರೆಂಡ್ಸ್, ಅಗೇನ್ ಹೇಳ್ತಿದ್ದೀನಿ, ಗ್ಲೋಬಲ್ ಆಗಿ ರಿಸೆಷನ್ ಆ್ಯಂಡ್ ಪ್ರೀವಿಯಸ್ಲಿ ಇರುವಂಥ ಕನ್ಸರ್ನ್ಸ್ ಇವೆಲ್ಲನೂ ಕ್ಲಿಯರ್ ಆಗಿಲ್ಲ. ಇನ್ನೂ ಕಂಪ್ನೀಸ್ ಮಾಡುವಂಥ ಸ್ಪೆಂಡಿಂಗ್ಸ್ನ ಕಮ್ಮಿ ಆಗ್ತಿದೆ ಅಂತಲೇ IT ಕಂಪ್ನೀಸ್ ಹೇಳ್ತಿದೆ. ಸೊ IT ಕಂಪ್ನೀಸ್ ಇಲ್ಲಿಂದ ತುಂಬ ಚೆನ್ನಾಗಿ ರ್ಯಾಲಿ ಆಗುತ್ತೆ ಅಂತ ಅಲ್ಲ ಈ ಪಾಯಿಂಟಿಂದ. ಆ್ಯಂಡ್ ಈ ರೀಸೆಂಟ್ ಟೈಮ್ಸಲ್ಲಿ ತುಂಬ ಕರೆಕ್ಟ್ ಆದಮೇಲೆ ಯಾವ ಬೈದಿಂದ ಅಂದರೆ IT ಸ್ಟಾಕ್ಸ್ನಲ್ಲಿ ಕರೆಕ್ಷನ್ ಆಗಿದೆ ಅಲ್ವಾ, ಅದಾದಮೇಲೆ ಪೋಸ್ಟ್ ಮಾಡಿರೋಂಥ ರಿಸಲ್ಟ್ಸು ಮಾರ್ಕೆಟು ಎಸ್ಟಿಮೇಟ್ ಮಾಡಿರೋಷ್ಟು ಬ್ಯಾಡ್ ಆಗಂತೂ ಇಲ್ಲ. ಅದು ಫಸ್ಟ್ ಪಾಯಿಂಟ್. ಆ್ಯಂಡ್ ಗ್ಲೋಬಲ್ ಆಗಿ IT ಸ್ಟಾಕ್ಸಲ್ಲಿ ಬಂದಿರುವಂಥ ಒಂದು ಸಿವಿಯರ್ ಸೆಲ್ ಆಫ್ ಆದಮೇಲೆ ಅವನು ರಿಕವರಿ ಆಗ್ತಿದೆ. ಅದರಿಂದಾನೇ ಈ ಇಂಪಾರ್ಟೆಂಟ್ ಎಲಿಮೆಂಟ್ ಜೊತೆಗೆ ಡೇಟಾನು ಆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಸೊ ಈ ರೀಸನ್ನಿಂದ ಪ್ರೆಸೆಂಟು IT ಸ್ಟಾಕ್ಸ್ ರಿಲೇಟೆಡ್ ಆಗಿ ಟ್ರೇಡ್ ಆಗ್ತಿರೋಂಥ ಪ್ರೈಸಿಂದ ಫಸ್ಟು ವ್ಯಾಲ್ಯೂ ಪಾಯಿಂಟ್ ಆಗಿ ನೋಡ್ಬೋದು. ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಯಾವ್ಯಾವ IT ಸ್ಟಾಕ್ಸ್ ನಾವು ಗಮನಿಸಬೇಕು ಅಂದರೆ ರೀಸೆಂಟ್ ಟೈಮ್ಸಲ್ಲಿ ನಂಬರ್ಸ್ ಪೋಸ್ಟ್ ಮಾಡ್ತಿದೆ ಅಲ್ವಾ, ಯಾರಾದರೂ ನೆಕ್ಸ್ಟ್ ಅಪ್ಕಮಿಂಗ್ ಕ್ವಾರ್ಟರ್ಸಲ್ಲಿ ನಾವು ಒಳ್ಳೆ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತೀವಿ ಆ್ಯಂಡ್ ಗೈಡೆನ್ಸ್ನ ಇಂಪ್ರೂವ್ ಮಾಡ್ತೀವಿ ಅಂತ ಅವ್ರನ್ನೇ ಜಾಸ್ತಿ ಫೋಕಸ್ ಮಾಡಿ ಅಂತ ಎಕ್ಸಾಂಪಲ್ ಆಗಿ ರೀಸೆಂಟ್ ಟೈಮ್ಸಲ್ಲಿ ಇನ್ಫೋಸಿಸ್ನ ಗಮನಿಸಿ ಅಂತ ನಾವು ಮಲ್ಟಿಪಲ್ ಟೈಮ್ಸ್ ಮಾತಾಡ್ಕೊಂಡಿದ್ದೀವಿ. ಫ್ರೆಂಡ್ಸ್, ಬಡ್ಜೆಟ್ ಹತ್ರ ಬರ್ತಿರೋ ಕಾರಣವಾಗಿ ಸೈಲೆಂಟಾಗಿ ಯಾವ ಥರ ನಾಯ್ಸ್ ಇಲ್ಲದೆ ಇಯರ್ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ 7.5% ಹತ್ರ ಲ್ಯಾಸನ್ ಆ್ಯಂಡ್ ಟ್ಯೂಬ್ರು ಬೆಳೀತಾ ಇದೆ. ಸೊ ಕ್ಯಾಪೆಕ್ಸ್ ಜಾಸ್ತಿ ಇರ್ಬೋದನ್ನೋ ಒಂದು ಇನ್ಫ್ರಾ ರಿಲೇಟೆಡ್ ಆಗಿ ಜಾಸ್ತಿ ಸ್ಪೆಂಡಿಂಗ್ ನಡೆಯುತ್ತಂತ ಪ್ರೈವೇಟ್ ಕ್ಯಾಪೆಕ್ಸು ಬೆಳಿಬೋದಂತ ಎಕ್ಸ್ಪೆಕ್ಟೇಷನ್ಸಿಂದಾನೇ ಈ ಬಡ್ಜೆಟ್ ರಿಲೇಟೆಡ್ ಆಗಿ ಇರುವಂಥ ಸೆಂಟಿಮೆಂಟ್ಸು ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸು ಆಲ್ರೆಡಿ ಮಾರ್ಕೆಟ್ನಲ್ಲಿ ಪ್ಲೇ ಆಗೋದು ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ಫಸ್ಟ್ ಟೈಮ್ ಎಫ್ಐಸು ಎಂಟೈರ್ 2023ನಲ್ಲಿ ಫಸ್ಟ್ ಟೈಮ್ ನಿನ್ನೆ ಅವರು ಬಯರ್ಸ್ ಆಗಿ ಟರ್ನ್ ಆಗಿದ್ದಾರೆ. ಬಟ್ ಅಗೇನ್ ಇವತ್ತು ಸೆಲ್ಲರ್ ಸೈಡೇ ಬಂದಿದ್ದಾರೆ. ಬಟ್ ಅಗೇನ್ ಈಗ ಮಾರ್ಕೆಟ್ ಅಪ್ಸೈಡ್ಗೆ ರ್ಯಾಲಿ ಆಗ್ತಾ ಇರೋ ಕಾರಣವಾಗಿ ಸ್ವಲ್ಪ ಪಾಸಿಟಿವ್ ವ್ಯೂನ ನಾವು ಮಾರ್ಕೆಟ್ನಲ್ಲಿ ಶೇರ್ ಮಾಡ್ತಾ ರೀಸೆಂಟ್ ಟೈಮ್ಸಲ್ಲಿ 18,300 to 17,770 ಇದೊಂದು ರೇಂಜಾಗೆ ಮಿಕ್ಕೋಗಿರೋಂಥ ವಿಷಯನ ನಾವು ಜ್ಞಾಪಕ ಇಟ್ಕೋಬೇಕು. ಸೊ ಅಬೌವ್ 18,300 ಮಾರ್ಕೆಟ್ ಕ್ಲೋಸ್ ಆಗ್ತಾ ಇದ್ರೇ ಮಾರ್ಕೆಟ್ ಒಂದು ಡೈರೆಕ್ಷನ್ ಮೂವ್ನ ನಾವು ಹುಷಾರಾಗಿ ಗಮನಿಸಬೇಕಾಗತ್ತೆ. ನಾಳೆ ದಿವಸ ಮಾರ್ಕೆಟ್ ಗ್ಯಾಪ್ ಅಪ್ ಆಗಿ 18,250 to 270 ಆ ಝೋನ್ ಹೋದಾಗ ಯಾರಾದರೂ ಬುಲ್ಲಿಶ್ ಆಗಿ ಫರ್ದರ್ ಟ್ರೇಡ್ಸ್ ತಗೋಬೇಕಂತ ಅಂದ್ಕೊಳ್ಳೋರು ಸ್ವಲ್ಪ ಹುಷಾರಾಗಿರಿ ಮಾರ್ಕೆಟಲ್ಲಿ. ಯಾಕಂದರೆ ಆ ಪಾಯಿಂಟಲ್ಲಿ ಮಾರ್ಕೆಟ್ ಸ್ಟೆಬಿಲೈಸ್ ಆಗುತ್ತೆ ಅಂತ ನಿಮಗೆ ತಿಳಿದ ಮೇಲೇ ಟ್ರೇಡ್ ಸೆಟಪ್ನ ನೀವು ತಗೊಳ್ಳೋದು ಒಳ್ಳೆಯದು. ಬಿಕಾಸ್ 18,250 to 18,300 ರೀಸೆಂಟ್ ಟೈಮ್ಸಲ್ಲಿ ಮಲ್ಟಿಪಲ್ ಟೈಮ್ಸಲ್ಲಿ ಮಾರ್ಕೆಟು ರೆಸಿಸ್ಟೆಂಟ್ನ ಫೇಸ್ ಮಾಡಿದೆ. ಆ್ಯಂಡ್ ಫ್ರೆಂಡ್ಸ್, ಇನ್ನೊಂದು ನಿಮಗೆ ನ್ಯೂಸ್ ಆರ್ಟಿಕಲ್ಸಲ್ಲಿ ನಿಮ್ಗೆ ನೋಡ್ತಾ ಇರ್ಬೋದು 10,000 ಹತ್ರ ಜಾಬ್ಸು IT ಜಾಬ್ಸು ಮೈಕ್ರೋಸಾಫ್ಟ್ ಅವ್ರು ಕಟ್ ಮಾಡಿದ್ದಾರೆ. ಅಮೆಜಾನ್ ಅವರು 18,000 ಹತ್ರ ಜಾಬ್ಸ್ ಕಟ್ ಮಾಡಿದ್ದಾರೆ. ಇದಕ್ಕೆ ಕಾರಣವಾಗಿ 18,000 ಪೀಪಲ್ ಹತ್ರ ಆಲ್ಮೋಸ್ಟ್ ಇಂಪ್ಯಾಕ್ಟ್ ಆಗ್ತಾ ಇರೋ ಥರ ಡೇಟಾ ಕಾಣಿಸುತ್ತೆ. ಇದು ಆ್ಯಕ್ಚುಲಾಗಿ ಈ ಥರ ರಿಪೋರ್ಟ್ಸು ನಮಗೆ ಪ್ರೀವಿಯಸ್ ಆಗಿನೂ ಪ್ರತಿ ಸಲಿನೂ ಅದೊಂಥರ ಕನ್ಸರ್ನ್ ಥರ ಕಾಣಿಸ್ತಾ ಇತ್ತು. ಆದರೆ ರೀಸೆಂಟ್ ಟೈಮ್ಸಲ್ಲಿ ಬರ್ತಿರೋಂಥ ರಿಪೋರ್ಟ್ಸ್ ಪ್ರಕಾರ ಈ ಥರ ಕಟ್ ಮಾಡ್ತಿರೋಂಥ ಜಾಬ್ಸ್ಗಂದ್ರು ಆ್ಯಡ್ ಮಾಡೋಂಥ ಜಾಬ್ಸು ಗ್ಲೋಬಲ್ ಆಗಿ ಬೆಟ್ರಾಗೇ ಇದೆ. ಈ ರೀಸೆಂಟ್ ಟೈಮ್ಸಲ್ಲಿ ಬರ್ತಿರೋಂಥ ಮೋಸ್ಟ್ ಆಫ್ ದಿ ಜಾಬ್ಸ್ ಡೇಟಾ ನೀವು ಗಮನಿಸ್ತಾ ಇದ್ರೆ ಎಲ್ಲೂ ವೀಕ್ನೆಸ್ ಕಾಣಿಸ್ತಾ ಇಲ್ಲ. ಎಕ್ಸ್ಪೆಕ್ಟೆಡ್ ಜಾಬ್ಸ್ಗಂದ್ರೂ ಇನ್ನೂ ಜಾಸ್ತಿ ಜಾಬ್ಸೇ ಆ್ಯಡ್ ಆಗ್ತಿದೆ. ಆ್ಯಂಡ್ ಇರೋಂಥ ಅನ್ಎಂಪ್ಲಾಯ್ಮೆಂಟ್ ಕಮ್ಮಿ ಆಗ್ತಾ ಎಂಪ್ಲಾಯ್ಮೆಂಟ್ ಅಂತೂ ರೀಸೆಂಟ್ ಟೈಮ್ಸಲ್ಲಿ ಬೆಳೀತಾನೇ ಇದೆ. ಈವನ್ ಫೆಡ್ ಅವರು ಬಡ್ಡಿ ರೇಟ್ಗಳನ್ನ ಜಾಸ್ತಿ ಮಾಡ್ತಾ ಇದ್ರು ಅನ್ಎಂಪ್ಲಾಯ್ಮೆಂಟು ಈ ಎಂಪ್ಲಾಯ್ಮೆಂಟ್ ಡೇಟಾ ಇಂಪ್ಯಾಕ್ಟ್ ಆಗುತ್ತೆ ಅಂತ ಅನ್ಕೊಂಡಿದ್ರು. ಆದರೆ
ಇನ್ಫ್ಲೇಷನ್ ಕಮ್ಮಿ ಆಗ್ತಿದೆ. ಆಸ್ ಆಫ್ ನೌ ಎಂಪ್ಲಾಯ್ಮೆಂಟ್ ಡೇಟಾದಲ್ಲಿ ಯಾವ ಥರ ವೀಕ್ನೆಸ್ಸು ಕಾಣಿಸ್ತಾ ಇಲ್ಲ. ಸೊ ಇಲ್ಲಿ ಏನು ಹೇಳ್ಬೇಕಂತ ಅನ್ಕೊಂತಿದೆ ಅಂದರೆ, ಈ ಥರ ರಿಮೂವ್ ಮಾಡ್ತಿದ್ದಾರೆ ಬಿಗ್ IT ಕಂಪ್ನೀಸ್ ರಿಲೇಟೆಡ್ ಆಗಿ. ಹೈಲೈಟ್ ಆಗ್ತಿರೋಂಥ ಪ್ರತಿ ಸಲಿನೂ ಅಲ್ಲಿ ಜಾಬ್ಸ್ ಆ್ಯಡ್ ಆಗ್ತಿರೋಂಥ ಜಾಬ್ಸೇ US ಅಲ್ಲಿ ಜಾಸ್ತಿ ಇದೆ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡ್ತಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಲೈಕ್ ಮಾಡಿ. ನೆಕ್ಸ್ಟು ಮೆಟಲ್ ಸ್ಟಾಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. CLSA ಅವರು ಎಂಟೈರ್ ಮೆಟಲ್ ಸ್ಪೇಸ್ನಲ್ಲಿ ಮೋಸ್ಟ್ ಆಫ್ ದಿ ಕಂಪ್ನೀಸ್ ರಿಲೇಟೆಡ್ ಆಗಿ ಪಾಸಿಟಿವ್ ರೇಟಿಂಗ್ ಕೊಡ್ತಾ ಅದರ ರಿಲೇಟೆಡ್ ಆಗಿ ಬೈ ಔಟ್ ಪರ್ಫಾರ್ಮ್ ರೇಟಿಂಗ್ ಕೊಡ್ತಿದ್ದಾರೆ. ಎಂಟೈರ್ ಮೆಟಲ್ ಸ್ಟಾಕ್ಸ್ನಲ್ಲಿ ಇವರು ನೋಡ್ತಿರೋಂಥ ಟಾಪ್ ಪಿಕ್ ಆಗಿ ಹಿಂದಾಲ್ಕೋ ನೋಡ್ತಿದ್ದಾರೆ. ಹಿಂದಾಲ್ಕೋ ಟಾರ್ಗೆಟ್ನ ಪ್ರೀವಿಯಸ್ಲಿ ಕೊಟ್ಟಿರೋಂಥ 550ಯಿಂದ 580ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಇದರ ಜೊತೆಗೆ ಟಾಟಾ ಸ್ಟೀಲ್ ಒಂದು ಟಾರ್ಗೆಟ್ನು 90 ರೂಪೀಸಿಂದ 135 ರೂಪೀಸ್ಗೆ, JSW ಸ್ಟೀಲ್ ರೇಟೆಡ್ ಮಾತ್ರ ಸೆಲ್ ರೇಟಿಂಗ್ ಕೊಡ್ತಾ 640 ರೂಪೀಸಿಂದ ಟಾರ್ಗೆಟ್ನ 480ಗೆ ಡೌನ್ಗ್ರೇಡ್ ಮಾಡಿದ್ದಾರೆ. ಆ್ಯಂಡ್ ಇವನ್ ವೇದಾಂತ ಟಾರ್ಗೆಟ್ನು 20 ರೂಪೀಸ್ ಅಪ್ಸೈಡ್ಗೆ ಅಪ್ಗ್ರೇಡ್ ಮಾಡ್ತಾ 295 ರೂಪೀಸ್ ಆಗಿ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಏನಕ್ಕೆ ಇವರು ಈ ಥರ ಪಾಸಿಟಿವ್ ರೇಟಿಂಗ್ ಕೊಡ್ತಿದ್ದಾರೆ? ಈ ಥರ ಮೆಟಲ್ ರಿಲೇಟೆಡ್ ಆಗಿ ಪಾಸಿಟಿವ್ನೆಸ್ ಬ್ಯಾಕ್ ಇರೋವಂಥ ಇವರ ಲಾಜಿಕ್ಸ್ ಏನು? ಫಸ್ಟ್ ಇವರು ಹೇಳ್ತಿರೋದು, ಚೈನಾ ರಿಲೇಟೆಡ್ ಆಗಿ ರೀಸೆಂಟ್ ಟೈಮ್ಸಲ್ಲಿ ವೈರಸ್ ರಿಲೇಟೆಡ್ ಆಗಿ ರಿಸ್ಟ್ರಿಕ್ಷನ್ಸ್ನ ಈಸ್ ಮಾಡ್ತಾ ಎಕಾನಮಿನ ಓಪನ್ ಮಾಡ್ತಾ ಇರೋದು, ರೀಓಪನಿಂಗ್ ಇನ್ ಚೈನಾ ಆ್ಯಂಡ್ ಪ್ಯಾರಲಲ್ ಆಗಿ ಅಲ್ಲಿರೋಂಥ ಗೌರ್ಮೆಂಟು ಅಲ್ಲಿರೋಂಥ ಎಕಾನಮಿನ ಪ್ರೋತ್ಸಾಹ ಮಾಡೋದಕ್ಕೆ ಸ್ಟಿಮ್ಯುಲಸ್ನ ಫಂಡ್ಸ್ನ ಇನ್ಫ್ಯೂಸ್ ಮಾಡ್ತಾ ಅಲ್ಲಿರೋಂಥ ಎಕಾನಮಿನ ಸ್ಟಿಮ್ಯುಲಸ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರೋದು. ಅಲ್ಲಿ ಮೆಟಲ್ ಒಂದು ಕನ್ಸಂಪ್ಷನು ಜಾಸ್ತಿ ಆಗತ್ತಲ್ವಾ, ಅದರಿಂದ ಚೈನಾನೇ ವರ್ಲ್ಡಲ್ಲಿರುವಂಥ ಲಾರ್ಜೆಸ್ಟ್ ಪ್ರೊಡ್ಯೂಸರ್, ಇವನ್ ಕನ್ಸ್ಯೂಮರ್ ಆಲ್ಸೋ. ಚೈನಾದಲ್ಲಿ ಕನ್ಸಂಪ್ಷನ್ ಬೆಳೀತಾ ಇದ್ದರೆ ಮೆಟಲ್ಸ್ ಒಂದು ಗ್ಲೋಬಲ್ ಡಿಮ್ಯಾಂಡು ಸಪ್ಲೈ ಚೇಂಜ್ ಆಗುತ್ತೆ. ಅದರಿಂದ ಚೈನಾ ಓಪನಿಂಗ್ ಆ್ಯಂಡ್ ಚೈನಾನಲ್ಲಿ ಪ್ರೊವೈಡ್ ಮಾಡ್ತಿರೋಂಥ ಸ್ಟಿಮ್ಯುಲಸಸ್ಸು ಆ್ಯಂಡ್ ಇವನ್ US ಅಲ್ಲಿ ರಿಸೆಷನ್ ಬರುತ್ತೆ ಅಂತ ತುಂಬ ಟೈಮ್ ಬ್ಯಾಕಿಂದ ನಾವು ಅಂದ್ಕೊಂಡಿದ್ದಲ್ವಾ. ಇನ್ಫ್ಯಾಕ್ಟ್ ಆ ಥರ ಇದ್ರೂ ಮಾರ್ಕೆಟ್ ಎಸ್ಟಿಮೇಟ್ ಮಾಡಿದಷ್ಟು ಹಾರ್ಡ್ ರಿಸೆಷನಲ್ಲಿ ಇರಲ್ಲ ಅಂತ ಅಂದ್ಕೊಂಡಿರೋದು ಒಂದು ಸಾಫ್ಟ್ ಆಗಿರುತ್ತೆ ಅಂತ. ಅದರಿಂದ ಆಲ್ರೆಡಿ ಈ ಥರ ರಿಸೆಷನ್ ಇರುತ್ತೆ ಅಂತ ಒಂದು ಕನ್ಸರ್ನು ಮಾರ್ಕೆಟ್ನಲ್ಲಿ ಆಲ್ರೆಡಿ ಫ್ಯಾಕ್ಟರ್ ಆಗಿದೆ. ಆದರೆ ನಾವು ಅಂದ್ಕೊಂಡಿರೋಕಂದ್ರೂ ಸಾಫ್ಟ್ ಆಗಿರುತ್ತಲ್ವ, ಅದರಿಂದ ಅದನ್ನು ಮೆಟಲ್ಸ್ ರಿಲೇಟೆಡ್ ಆಗಿ ಪಾಸಿಟಿವ್ ಪ್ಲೇ ಮಾಡುತ್ತೆ ಅಂತ. ಆ್ಯಂಡ್ ಫೈನಲಿ ಅವರು ಇಂಡಿಯನ್ ಡಿಮ್ಯಾಂಡ್ ಬಗ್ಗೆನೂ ಮಾತಾಡ್ತಾ, ಇಂಡಿಯನ್ ಡಿಮ್ಯಾಂಡ್ ಕಂಪೇರ್ಡ್ ವಿತ್ ಬೇರೆ ಕಂಟ್ರೀಸ್ ನೋಡಿದ್ರೆ ರಾಕ್ ಸಾಲಿಡ್ ಆಗಿದೆ ಅಂತ. ಸೊ ಮೆಟಲ್ ಜಾಸ್ತಿ ಕನ್ಸಂಪ್ಷನು ಇಂಡಿಯಾನಲ್ಲಿ ಜಾಸ್ತಿ ನಡೀತಿದೆ ಅಲ್ವಾ, ಅದರಿಂದ ಪ್ರೀವಿಯಸ್ ಟೈಮ್ ಜೊತೆ ಕಂಪೇರ್ ಮಾಡಿದ್ರು ಇವೆಲ್ಲನೂ ಮೆಟಲ್ ಸ್ಪೇಸ್ನಲ್ಲಿ ಇವರು ಪಾಸಿಟಿವ್ ಆಗಿ ನೋಡೋದಕ್ಕೆ ಬ್ಯಾಕ್ ಇರುವಂಥ ಲಾಜಿಕ್ ಆಗಿ CLSA ಅವರು ಅವರೊಂದು ರಿಪೋರ್ಟ್ನಂತೂ ರಿಲೀಸ್ ಮಾಡಿದ್ದಾರೆ. ನೆಕ್ಸ್ಟು ಟಾಟಾ ಮೋಟರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಟಾಟಾ ಮೋಟರ್ಸ್ ಅವರು ಎಕ್ಸಿಸ್ಟಿಂಗ್ ಆಗಿರುವಂಥವ್ರ ಅವರ ಪ್ಯಾಸೆಂಜರ್ಸ್ ವೆಹಿಕಲ್ಸಲ್ಲಿ ನೆಕ್ಸಾನ್ ಎಲೆಕ್ಟ್ರಿಕ್ ವೆಹಿಕಲ್ ಇದೆ ಅಲ್ವಾ, ಅದರ ಪ್ರೈಸಸ್ನ 50,000ಇಂದ 85,000ವರೆಗೂ ಕಮ್ಮಿ ಮಾಡಿದ್ದಾರೆ. ಈ ಪ್ರೈಸಸ್ನ ಕಮ್ಮಿ ಮಾಡ್ತಾ ಇನ್ನೊಂದು ಹೊಸ ವೇರಿಯಂಟನ್ನು ಎಲೆಕ್ಟ್ರಿಕ್ ವೆಹಿಕಲ್ನ ತಗೊಂಡು ಬಂದಿದ್ದಾರೆ. ಈ ಥರ ಏನಕ್ಕೆ 50,000ಇಂದ 80,000ವರೆಗೂ ಇವ್ರ ಹತ್ರ ಪ್ರೈಸಸ್ ಕಮ್ಮಿ ಮಾಡಿರೋದು? ಇದಕ್ಕೆ ಇವರು ಕೊಡ್ತಿರೋಂಥ ರಿಪ್ಲೈ, ರೀಸೆಂಟ್ ಟೈಮ್ಸಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ ರಿಲೇಟೆಡ್ ಆಗಿ ನ್ಯೂ ಟೆಕ್ನಾಲಜಿ, ಸ್ಮಾರ್ಟ್ ಇಂಜಿನಿಯರಿಂಗ್ ಡೆವಲಪ್ ಆಗಿದೆ ಅಂತ. ಅದು ಕಾರಣವಾಗಿ ಕಾರ್ ಪ್ರೈಸಸ್ಸು ಕಮ್ಮಿ ಆಗಿದೆ. ಆ್ಯಂಡ್ ಇವನ್ ಲೋಕಲೈಸೇಷನ್ ಬೆನಿಫಿಟ್ಸು ಅಂಡರ್ PLI ಸ್ಕೀಮ್ನಲ್ಲೇನು ಕಂಪ್ನಿಗೆ ಅಡ್ವಾಂಟೇಜ್ ಆ್ಯಂಡ್ ಪ್ರಾಫಿಟಬಿಲಿಟಿ ಕೊಡುತ್ತಲ್ವ, ಅದರಿಂದ ಅದು ಕನ್ಸ್ಯೂಮರ್ಗೆ ಪಾಸ್ ಆನ್ ಮಾಡಿ ಬಿಸ್ನೆಸ್ನ ಜಾಸ್ತಿ ಮಾಡ್ಕೋಬೇಕು ಅನ್ನೋ ಯೋಚನೆಯಲ್ಲಿ ಟಾಟಾ ಮೋಟರ್ಸ್ ಅವರು ಇರೋ ಥರ ಅರ್ಥ ಆಗ್ತಿದೆ. ಆ್ಯಂಡ್ ಇವನ್ ಎಂಟೈರ್ ಇವರ ವೆಹಿಕಲ್ ರೇಂಜು ಪ್ರೀವಿಯಸ್ ಪ್ರೈಸಸ್ಗಂದ್ರೆ ಈಗಿರುವಂಥ ಪ್ರೈಸಸ್ ಒಂದು ರೇಟ್ ಕಾರ್ಡು ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ನೆಕ್ಸ್ಟು ITC ಬಗ್ಗೆ ಮಾತಾಡ್ಕೊಳ್ಳೋಣ. ITC ಅವರು ರೀಸೆಂಟ್ ಟೈಮ್ಸಲ್ಲಿ ಇನಾರ್ಗಾನಿಕ್ ಆಗಿ ತುಂಬ ಬ್ರ್ಯಾಂಡ್ಸ್ನ ಅಕ್ವೈರ್ ಮಾಡ್ತಿದ್ದಾರಲ್ವಾ. ಮೀನ್ಸ್ ಇವರ ಓನ್ FMCG ಬಿಸ್ನೆಸ್ ಜೊತೆಗೆ ಚಿಕ್ಕ ಚಿಕ್ಕ ಕಂಪ್ನೀಸ್ನ FMCG ಕಂಪ್ನೀಸ್ನ ಅಕ್ವೈರ್ ಮಾಡ್ತಿದ್ದಾರಲ್ವಾ. ಈಗ ಯೋಗ ಬಾರ್ನ ಅಕ್ವೈರ್ ಮಾಡಿದ್ದಾರೆ. ಲೈಕ್ ಈ ಹೆಲ್ತಿ ಸ್ನ್ಯಾಕ್ ಸೆಗ್ಮೆಂಟ್ನಲ್ಲಿ ಹೆಲ್ತಿ ಬಾರ್ನ ತಯಾರು ಮಾಡುವಂಥ ಯೋಗ ಬಾರ್, ಈ ಕಂಪ್ನಿ ರಿಲೇಟೆಡ್ ಆಗಿ ಕಂಪ್ಲೀಟ್ ಅಕ್ವಿಜೇಷನ್ಗೆ ITC ಅವರು ಸ್ಟೆಪ್ಸ್ ಆಗ್ತಿರೋ ಥರ ಕಾಣಿಸ್ತಾ ಇದೆ. ಈಗ ಒಂದೇ ಸಲ ಟೋಟಲ್ ಎಕ್ವೈರಿ ಮಾಡ್ತಿಲ್ಲ. ಪ್ರೆಸೆಂಟು 39.4% ಪಾಲನ್ನ ಈ ಯೋಗ ಬಾರ್ ರಿಲೇಟೆಡ್ ಆಗಿ 175 crores ಕೊಟ್ಟು ಅಕ್ವೈರ್ ಮಾಡ್ತಿದ್ದಾರೆ. ಆ್ಯಂಡ್ ಅಪ್ಕಮಿಂಗ್ ಟೈಮ್ಸಲ್ಲಿ ಮಾರ್ಚ್ 31, 2025 ಟೈಮ್ಗೆ ಇನ್ನೊಂದು 80 ಕೋಟಿ ಕೊಟ್ಟು ಆ ಪಾಯಿಂಟ್ಗೆ 47.5% ಪಾಲನ್ನ ಹೋಲ್ಡ್ ಮಾಡ್ತಿರೋ ಥರ. ಆ್ಯಂಡ್ ರಿಮೈನಿಂಗ್ ಪಾಲ್ನ ಆಗಿರೋಂಥ ವ್ಯಾಲ್ಯೂಷನ್ ಪ್ರಕಾರ ಕಂಪ್ಲೀಟ್ ಆಗಿ ಅಕ್ವೈರ್ ಮಾಡ್ತೀವಿ ಅನ್ನೋ ಥರ ITC ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಈ ಥರ ನಡೆದಿರೋಂಥ ವ್ಯಾಲ್ಯೂಷನ್ ಯಾವುದಾದ್ರೂ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ ನಡೆದಿದೆಯಾ ಅಂದರೆ ಇಲ್ಲ. ನೀವು ಗಮನಿಸಿದ್ರೆ ಈಗ ಇವರೆಷ್ಟಕ್ಕೆ ಅಕ್ವೈರ್ ಮಾಡಿದ್ದಾರೆ? 39.4%ನ 175 crores ಕೊಟ್ಟಲ್ವಾ. ಆ್ಯಂಡ್ ಯೋಗ ಬಾರ್ ಅವರು FY22 ಸೇಲ್ಸ್ ನೋಡಿದ್ರೆ 68 crores ಆಗಿದೆ. ಸೊ ಇವರು ಸೇಲ್ಸ್ನ ಅಂಡ್ ನಡೆದಿರೋಂಥ ಅಕ್ವಿಜೇಷನ್ ಕಂಪೇರ್ ಮಾಡಿದ್ರೆ 6.5 times ಪ್ರೈಸ್ ಟು ಸೇಲ್ಸಲ್ಲಿ ಈ ಅಕ್ವಿಜೇಷನ್ ನಡೆದಂಗೆ. ಅದು ಎಕ್ಸ್ಪೆನ್ಸಿವ್ ಆಗಿ ನಡೆದಂಗೆ ಅಲ್ವಾ. ಬಟ್ ಸ್ಟಿಲ್ ಇವರೊಂದು ಸ್ಮಾಲ್ ಪ್ಲೇಯರ್ ಆಗಿ ಯೋಗ ಬಾರ್ ಅವ್ರಿಗೆ ಪ್ರೆಸೆಂಟು 6,000 ಹತ್ರ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೆ. ಆದರೆ ಒನ್ಸ್ ITC ಡಿಸ್ಟ್ರಿಬ್ಯೂಷನ್ನಲ್ಲಿ ಈ ಯೋಗ ಬಾರ್ ಟಚ್ ಆದರೆ ಒಂದು ಹ್ಯೂಜ್ ಸ್ಕೇಲಿಂಗ್ ಕಾಣಿಸುತ್ತೆ. ಅದರಿಂದ ಬ್ರ್ಯಾಂಡ್ ರಿಲೇಟೆಡ್ ಆಗಿ ಇವರು ಪ್ರೆಸೆಂಟ್ ಮಾಡ್ತಿರೋಂಥ ಈ ಅಕ್ವಿಜೇಷನ್ನ ಮಾರ್ಕೆಟು ಪಾಸಿಟಿವ್ ಆಗೇ ನೋಡ್ತಿದೆ. ಮತ್ತು ಪ್ರೆಸೆಂಟ್ ಅಕ್ವೈರ್ ಮಾಡಿರೋಂಥ ಸ್ಮಾಲ್ ಕಂಪನಿ ಎಷ್ಟು ಸ್ಕೇಲಪ್ ಆಗ್ಬೋದು ಅಂದರೆ
ಆ ಸೆಗ್ಮೆಂಟಲ್ಲಿರುವಂಥ ಮಾರ್ಕೆಟ್ ಎಷ್ಟು? ಈ ಹೆಲ್ತಿ ಬಾರ್ಸ್ ಆ್ಯಂಡ್ ಹೆಲ್ತಿ ಸ್ನ್ಯಾಕ್ಸ್ ರಿಲೇಟೆಡ್ ಆಗಿ 45,000 crores ಮಾರ್ಕೆಟ್ ಇದೆ. ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಯೋಗ ಬಾರ್ ರಿಲೇಟೆಡ್ ಆಗಿ ಮಾರ್ಜಿನ್ಸ್ ಜಾಸ್ತಿನೇ. ಮೀನ್ಸ್ ನಾವು 100 rupees ಕೊಟ್ಟು ತಗೊಳ್ಳೋಂಥ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ ಅವ್ರಿಗೆ 40 to 50% ಹತ್ರ ಲಾಭ ಇರುತ್ತೆ ಅಂತ ಹೇಳ್ತಿದ್ದಾರೆ. ಈಗಂತೂ ಇವರು ನೆಟ್ ಪ್ರಾಫಿಟಬಲ್ ಆಗಿಲ್ಲ, ಅಗ್ರೆಸಿವ್ ಆಗಿ ಸ್ಪೆಂಡ್ ಮಾಡ್ತಿದ್ದಾರೆ. ಬಟ್ ನೆಟ್ ನಮಗೆ ಎಷ್ಟು ಮಾಡ್ತಿದ್ದಾರೆ ಅಂದರೆ ಪ್ರಾಡಕ್ಟ್ನಲ್ಲಿ ಹೈ ಮಾರ್ಜಿನ್ ಬಿಸ್ನೆಸ್, 40 to 50% ಮಾರ್ಜಿನ್ ಬಿಸ್ನೆಸ್ ಅಲ್ವಾ. ಅದರಿಂದ ಇದು ಓವರಾಲ್ ಆಗಿ ಸ್ಕೇಲ್ ಅಪ್ ಮಾಡಿಕೊಂಡ್ರೆ ಒಳ್ಳೆ ಪ್ರಾಫಿಟಬಲ್ ಬ್ರ್ಯಾಂಡ್ ಆಗಿ ಇವರು ತಯಾರು ಮಾಡ್ಕೊಳ್ಳೋಕ್ಕಾದ್ರೆ ಒಂದು ಹ್ಯೂಜ್ ಪಾಸಿಟಿವ್ ಅಪ್ಕಮಿಂಗ್ ಟೈಮ್ಸಲ್ಲಿ ITCಗೆ ಆ್ಯಡ್ ಮಾಡುತ್ತೆ. ಈ ಪಾಯಿಂಟಲ್ಲಿ ಇವರು ಮಾಡ್ತಿರೋಂಥ ಆಕ್ವಿಜೇಷನ್ ಆ್ಯಂಡ್ ಸ್ಕೇಲಿಂಗ್ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ. ಬಟ್ ಈ ಥರ ಎಕ್ವೈರ್ ಮಾಡಿರೋಂಥ ಬ್ರ್ಯಾಂಡ್ ಇವರು ಸಕ್ಸಸ್ಫುಲ್ ಆಗಿ ಪ್ರಮೋಟ್ ಮಾಡ್ಕೊತ ಸ್ಕೇಲ್ ಅಪ್ ಮಾಡ್ಕೊಂಡ್ರೆ ಆ್ಯಂಡ್ ಸ್ಲೋ ಆಗಿ ಇದು ಇವರ ಪ್ರಾಫಿಟಬಿಲಿಟಿನ ಮಾರ್ಜಿನ್ಸಲ್ಲಿ ಇಂಪ್ರೂವ್ಮೆಂಟ್ನ ತಗೊಂಡು ಬರುತ್ತೆ. ಅದರಿಂದ ಒಂದು ಸ್ಟ್ರಾಂಗ್ ಎಕ್ಸಿಕ್ಯೂಷನ್ ಟ್ರ್ಯಾಕ್ ರೆಕಾರ್ಡ್ನ ಮೇಂಟೈನ್ ಮಾಡ್ತೀವಂತ ಮ್ಯಾನೇಜ್ಮೆಂಟು ಆ್ಯಂಡ್ ಮ್ಯಾನೇಜ್ಮೆಂಟ್ ನಡೆಸ್ತಾ ಇರೋಂಥ ಕಂಪನಿನ ಆ ಕಂಪನಿ ಮಾಡ್ತಿರೋಂಥ ಈ ಥರ ಡೀಲ್ಸ್ನ ನಾವು ಮಾರ್ಕೆಟ್ ಯೂಶುವಲ್ ಆಗಿ ಪಾಸಿಟಿವ್ ಆಗಿ ತಗೊಳುತ್ತೆ. ನೆಕ್ಸ್ಟ್ ಅದಾನಿ ಆ್ಯಂಡ್ ಅಶೋಕ ಲೈಲ್ಯಾಂಡ್ ರಿಲೇಟೆಡ್ ಆಗಿ ಒಂದು ಡೀಲ್ ಅಪ್ಡೇಟ್ ಬಂದಿದೆ. ಅಶೋಕ ಲೈಲ್ಯಾಂಡ್ ಅವರು ಜಾಸ್ತಿ ಕಮರ್ಷಿಯಲ್ ವೆಹಿಕಲ್ಸ್ನ ಲೈಕ್ ಈ ಟ್ರಕ್ಸ್ನ ತಯಾರು ಮಾಡ್ತಾ ಇರ್ತಾರಲ್ವ, ಆ ಟ್ರಕ್ಸ್ನಲ್ಲಿ ಇನ್ ಫ್ಯೂಚರ್ ಯೂಸ್ ಮಾಡೋಂಥ ಹೈಡ್ರೋಜನ್ ಫ್ಯೂಲ್ ಸೆಲ್ ಟೆಕ್ನಾಲಜಿ ರಿಲೇಟೆಡ್ ಆಗಿ ಅದಾನಿ ಅವರು ಆ್ಯಂಡ್ ಅಶೋಕ ಲೈಲ್ಯಾಂಡು ಇವರಿಬ್ಬರು ಸೇರಿ ಕೆಲಸ ಮಾಡ್ತಿರೋ ಥರ ಆ್ಯಕ್ಚುಲಾಗಿ ಇವರಿಬ್ಬರ ಜೊತೆಗೆ ಕೆನಡಾಗೆ ಸಂಬಂಧಿಸಿರೋ ಇನ್ನೊಂದು ಪವರ್ ಕಂಪ್ನಿನೂ ಇವ್ರ ಜೊತೆಗೆ ಟೈಅಪ್ ಆಗಿ ಇವರ ಹೈಡ್ರೋಜನ್ ಫ್ಯೂಲ್ ಸೆಲ್ಸ್ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅನ್ನೋ ಥರ. ಆ್ಯಂಡ್ ಈ ಟೆಕ್ನಾಲಜಿ ಮೂಲಕ ಡೆವಲಪ್ ಮಾಡಿರೋಂಥ ಹೈಡ್ರೋಜನ್ ಫ್ಯೂಲ್ ಸೆಲ್ಸ್ನ ರನ್ ಆಗುವಂಥ ಟ್ರಕ್ಸ್ನ ಮೈನಿಂಗ್, ಲಾಜಿಸ್ಟಿಕ್, ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್ನಲ್ಲಿ ಯೂಸ್ ಮಾಡ್ಕೋಬೋದು ಅನ್ನೋ ಥರ. ಆ್ಯಂಡ್ ಈ ಟೆಕ್ನಾಲಜಿನಲ್ಲಿ ಡೆವಲಪ್ ಆಗ್ತಿರೋಂಥ ಟ್ರಕ್ಸು ಇಯರ್ 2023ನಲ್ಲೇ ಲಾಂಚ್ ಆಗುತ್ತೆ ಅನ್ನೋ ಥರ ಅಪ್ಡೇಟ್ಸ್ ಅಂತೂ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ಅದಾನಿ ಎಂಟರ್ಪ್ರೈಸಸ್ ರಿಲೇಟೆಡ್ ಆಗಿ ಯಾವಾಗ ಬರುತ್ತೆ ಈ FPO ಅಂತ, ಇಷ್ಟು ದೊಡ್ಡ FPO ನಿಯರ್ಲಿ 20,000 crores ಇವರು FPO ಮೂಲಕ ರೈಸ್ ಮಾಡ್ತಿರಲ್ವಾ, ಎಲ್ಲರಿಗೂ ಇರೋಂಥ ಕ್ವಶನ್. ಟೋಟಲ್ ಮಾರ್ಕೆಟ್ನಲ್ಲಿ ಈ FPO ರಿಲೇಟೆಡ್ ಆಗಿ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿದೆ. ಈ ಥರ ಒಂದು ಬಿಗ್ FPO January 27th ಲಾಂಚ್ ಮಾಡ್ತೀನಿ ಅನ್ನೋ ಥರ ಅದಕ್ಕೆ ಅದಾನಿ ಎಂಟರ್ಪ್ರೈಸಸ್ ಅವರು ಒಂದು ಅಪ್ಡೇಟ್ ಮಾಡಿದ್ದಾರೆ. January 27th ಈ FPO ಓಪನ್ ಆಗುತ್ತೆ, January 31st ಈ FPO ಕ್ಲೋಸ್ ಆಗುತ್ತೆ. ಆ್ಯಂಡ್ ಈ ಥರ ಬರ್ತಿರೋಂಥ ಹಣನ 20,000 ಕೋಟಿದಲ್ಲಿ 4,170 ಕೋಟಿ ಹತ್ರ ಈ ಹಣನ ಯೂಸ್ ಮಾಡಿ ಡೆಟ್ಗಳನ್ನ ಮೀನ್ಸ್ ಸಾಲ ಕಮ್ಮಿ ಮಾಡ್ಕೊತೀವಿ ಅಂತ. ಆ್ಯಂಡ್ ಈ ಬಿಗ್ FPO ರಿಲೇಟೆಡ್ ಆಗಿ ಆ್ಯಂಕರ್ ಇನ್ವೆಸ್ಟರ್ಸ್ ಒಂದು ಪಾರ್ಟಿಸಿಪೇಟಿಂಗ್ ಡೇಟು January 25th ಅಂತ ಅಪ್ಡೇಟ್ ಮಾಡ್ತಿದ್ದಾರೆ. 20,000 crores 4,170 crores ಡೆಟ್ಸ್ನ ರೀಪೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಮತ್ತು ಮಿಕ್ಕಿರೋವಂಥ ಅಮೌಂಟಲ್ಲಿ ಮೆಜಾರಿಟಿ ಆಫ್ ಪೋರ್ಷನ್ನ 10,900 crores ವ್ಯಾಲ್ಯೂ ಆಗುವಂಥ ಅಮೌಂಟ್ನ ಏರ್ಪೋರ್ಟ್ ಆ್ಯಂಡ್ ಗ್ರೀನ್ ಎನರ್ಜಿ ಬಿಸ್ನೆಸ್ ರಿಲೇಟೆಡ್ ಆಗಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಯೂಸ್ ಮಾಡ್ತೀವಿ ಅನ್ನೋ ಥರ ಅದಾನಿ ಎಂಟರ್ಪ್ರೈಸಸ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಇನ್ನೂ ಫರ್ದರ್ ಡೀಟೇಲ್ಸ್ನು ಈ FPO ರಿಲೇಟೆಡ್ ಆಗಿ ನಮಗೆ ಬರಬೇಕಾಗಿದೆ. ಫ್ರೆಂಡ್ಸ್, ಕೊನೆಯದಾಗಿ ಪೊಲಿಪ್ಲೆಕ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇದು ಇನ್ನೂ ಅಫಿಷಿಯಲ್ ಆಗಿ ಬರ್ತಿರೋಂಥ ಅಪ್ಡೇಟ್ ಅಲ್ಲ. ಮಾರ್ಕೆಟ್ನಲ್ಲಿರುವಂಥ ಸ್ಪೆಕ್ಯುಲೇಷನ್ ಪ್ರಕಾರ ಸಿಂಗಪೂರ್ ಬೇಸ್ಡ್ ಕಾರ್ಪೊರೇಟ್ ಗ್ರೂಪ್ ಕಂಪನಿ ಆಗಿರುವಂಥ ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡಿರುವಂಥ ಇಂಡೋರಾಮಾ ಕಾರ್ಪೊರೇಷನ್ ಅವರು ಥಾಯ್ಲ್ಯಾಂಡ್ಗೆ ಸಂಬಂಧಿಸಿರುವ ಪೋಲಿಪ್ಲೆಕ್ಸ್ನಲ್ಲಿ 51% ಪಾಲ್ನ ತಗೊಂತಿರೋ ಥರ ಅಪ್ಡೇಟ್ಸ್ ಬಂದಿದೆ. ಮತ್ತು 51%ನ ಯಾರ ಹತ್ರದಿಂದ ತಗೋಬೇಕು? ಪೋಲಿಪ್ಲೆಕ್ಸ್ ಕಾರ್ಪೊರೇಷನ್ ಪೇರೆಂಟ್ ಕಂಪನಿ, ಇಂಡಿಯನ್ ಪೇರೆಂಟ್ ಕಂಪನಿಯಿಂದ ತಗೋಬೇಕಾಗತ್ತೆ. ಆ್ಯಂಡ್ ಥಾಯ್ಲ್ಯಾಂಡಲ್ಲಿರುವಂಥ ಪೋಲಿಪ್ಲೆಕ್ಸ್ ಯೂನಿಟ್ಟು 5,610 crores ವ್ಯಾಲ್ಯೂ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಅದರಿಂದ ಅದರಲ್ಲಿ 51% ಮೋರ್ ದ್ಯಾನ್ 2,800 crores ಹತ್ರ ಆಗುತ್ತೆ. ಅದರಿಂದ 5,000 crores ಮಾರ್ಕೆಟ್ ಕ್ಯಾಪಿಟಲ್ ಇರುವಂಥ ಕಂಪನಿನ ಇವರು ಸಬ್ಸಿಡಿ ರಿಲೇಟೆಡ್ ಆಗಿ ಅಷ್ಟು ದೊಡ್ಡ ಪಾಲ್ನ ಇವರು ಸೆಲ್ ಮಾಡ್ತಾ ಕ್ಯಾಶ್ನ ಫೈಲ್ಗೆ ಆ್ಯಡ್ ಆಗ್ತಾ ಇದ್ರೆ ಡಿವಿಡೆಂಡ್ನ ಜಾಸ್ತಿ ಪೇ ಮಾಡ್ತಾ ಇರ್ತಾರೆ ಶೇರ್ ಹೋಲ್ಡರ್ಸ್ಗೆ. ಸೊ ಅದರಿಂದ ಇವರೊಂದು ಬಿಗ್ ಡಿವಿಡೆಂಡ್ನ ಇವರು ಕಮಿಂಗ್ ಟೈಮ್ಸಲ್ಲಿ ಅನೌನ್ಸ್ ಮಾಡ್ಬೋದೇನೋ ಅಂತ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಾ ಸ್ಟಾಕ್ ಇವತ್ತು 12% ಬೆಳೆದಿದೆ. ಆದರೆ ಇದು ಇನ್ನೂ ಅಫಿಷಿಯಲ್ ಆಗಿ ಬರ್ತಿರೋಂಥ ಅಪ್ಡೇಟ್ ಅಲ್ಲ. ಮಾರ್ಕೆಟ್ನಲ್ಲಿ ಸರ್ಕ್ಯುಲೇಟ್ ಆಗ್ತಿರೋಂಥ ರೂಮರ್ಸ್. ಸೊ ಇಫ್ ಆ ಥರ ನಡೀತಾ ಇಲ್ಲ ಅಂತ ಅಪ್ಡೇಟ್ಸ್ ಏನಾದರೂ ಬಂದರೆ ಅಗೈನ್ ಸ್ಟಾಕ್ನಲ್ಲಿ ನಮಗೆ ಕರೆಕ್ಷನ್ ನಾವು ನೋಡ್ಬೋದು. ಅದರಿಂದ ಯಾವುದಾದ್ರೂ ಅಫಿಷಿಯಲ್ ಆಗಿ ಇವರು ಎಕ್ಸ್ಚೇಂಜಸ್ಗೆ ಅಪ್ಡೇಟ್ ಆಗೋವರೆಗೂ ಈ ರೂಮರ್ಸನ್ನು ನೋಡಿ ನಾವು ಸ್ಟ್ರೈಟ್ ಅವೇ ಬಿಲೀವ್ ಮಾಡ್ತಾ ಸ್ಟಾಕ್ನಲ್ಲಿ ಇನ್ವಾಲ್ವ್ ಆಗದೇ ಇರೋದು ಬೆಟರ್ ಆಪ್ಷನ್ ಆಗುತ್ತೆ. ನೆಕ್ಸ್ಟ್ ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆಂಟು. ನಿಫ್ಟಿ ಸಪೋರ್ಟು ಪ್ರೀವಿಯಸ್ಲಿ ನಾವು ಅಂದ್ಕೊಂಡಿರೋಂಥ 30 ಪಾಯಿಂಟ್ ರೇಂಜೆ 18,090 to 18,120. ಆ್ಯಂಡ್ ರೆಸಿಸ್ಟೆಂಟು ಪ್ರೆಸೆಂಟ್ ಇರೋವಂಥ ಜಾಗನೇ 18,180, ಅದರ ಅಬೌವ್ 18,240. ನೆಕ್ಸ್ಟು ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋವಂಥ ಹತ್ರದಿಂದ ಡೌನ್ ಸೈಡು 42,230, ಅಪ್ ಸೈಡು 42,590 ಆ್ಯಂಡ್ ಅದರ ಅಬೌವ್ 42,890. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ನಾವು ಅನ್ಕೊಂಡಿರೋಂಥ ರೇಂಜ್ ರೀಸೆಂಟ್ ಟೈಮ್ಸಲ್ಲಿ ಅನ್ಕೊಂಡಿದ್ದೀವಲ್ವಾ 17,800 to 18,300. ಈ 500 ಪಾಯಿಂಟ್ ರೇಂಜಲ್ಲಿ ಮಾರ್ಕೆಟ್ ಇರೋ ಹತ್ರ ಈವನ್ ಆಪ್ಷನ್ ಚೈನ್ ಡೇಟಾದಲ್ಲೂ ಸಿಮಿಲರ್ ಡೇಟಾನೇ ಕಾಣಿಸ್ತಾ ಇದೆ. ಆ್ಯಂಡ್ ಇವನ್ ಪ್ರೆಸೆಂಟ್ ಇರೋಂಥ ರೇಂಜನ್ನು ರೀಸೆಂಟ್ ಆಗಿರೋಂಥ ಪ್ರೈಸ್ ಆಕ್ಷನ್ ರೇಂಜನ್ನು ಸಪೋರ್ಟ್ ಮಾಡ್ತಿದೆ. ಅದರಿಂದಾನೇ ಈ ರೇಂಜನ್ನೇ ಮಾರ್ಕೆಟಲ್ಲಿ ಗಮನಿಸ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ.
ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.